ಯಾರ್ಯಾರೋ ಒಂದು ಅಧಿಕೃತವಾಗಿ ಯಾವುದೇ ಒಂದು ಏಜೆನ್ಸಿ ಅಥವಾ ಯಾವುದೇ ಒಂದು ಆಯೋಗ ಹೇಳಿದಾಗ ಮಾತ್ರ ಅದಕ್ಕೆ ಮುಖ್ಯವಾಗಿ ಗೊತ್ತಾಗಬೇಕು. ಅಲ್ಲಿ ಬಿಟ್ಟಕ್ಕಾಗಿದೆ ಅಷ್ಟೇ, ಬೇರೆ ದಾರಿ ಇಲ್ಲ ರೀ. ಚಿನ್ನಸ್ವಾಮಿ ಸ್ಟೇಡಿಯಂಲ್ಲಿ ನಡೆದಿರೋದು ಸರ್ಕಾರಕ್ಕೇನು ಮುಜುಗರ ಆಗೋದಿಲ್ಲ, ವಿಧಾನಸೌಧದಲ್ಲಿ ನಡೆದಿಲ್ಲ ಆ ಘಟನೆ ಅಂತ ಹೇಳ್ತಾರೆ. ಸಿಎಂ ಆ ಥರ ಹೇಳ್ತಾರೆ. ಸೊ ಕುಮಾರಸ್ವಾಮಿ ಅವರು ಕೂಡ ವಿಧಾನಸೌಧದಲ್ಲಿ ಮಾತ್ರ ಅವರು ಸಿಎಂ ಅಲ್ಲ, ರಾಜ್ಯಕ್ಕೆ ಸಿಎಂ ಹೇಳಿಕೆ ಕೊಡೋದು. ಅದೇ ಕಾರಣ ಈಗಲೇ ಹೇಳಿಲ್ಲ, ಪೊಲೀಸರು ಹೇಳಬೇಕಾಗಿತ್ತು ಇವರಿಗೆ ಇಂಥ ಘಟನೆ ಆಗಿದೆ ನೀವು ಹೋಗಬೇಡ ಅಲ್ಲ ಅಂತ. ಹೇಳೋರು ಯಾರು? ಸಿಎಂ ಅವ್ರಿಗೆ ಪೊಲೀಸರು. ಪೊಲೀಸ್ ಆದ್ಮ್ಯಾಗ ಅವರ ಸಿಬ್ಬಂದಿ. ಸಿಎಂ ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಈ ಘಟನೆ ಆಗಿದೆ ಅಂತ. ಅವ್ರು ಹೋಗಿ ಬಂದ ಮೇಲೆ ಅವ್ರಿಗೆ ಇದುವರೆಗಿನ ಗೊತ್ತಾಗಿದೆ. 5:30 6 o'clock ಸಿಎಂ ಅವ್ರಿಗೆ ಗೊತ್ತಾಗಿದ್ದು ಈ ಥರ ಡೆತ್ ಆಗಿದೆ. ಸೊ ಅಷ್ಟರೊಳಗೆ ಅವ್ರು ಫಂಕ್ಷನ್ ಮುಗಿಸಿ ವಾಪಸ್ ಬಂದಿದ್ರು. ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಅಥವಾ ಗೃಹ ಸಚಿವರ ಅಥವಾ ಮುಖ್ಯಮಂತ್ರಿಗಳ ತನಿಖೆ ಮೇಲೆ ಆಗೋದಿಲ್ಲ. ಹೆಂಗೆ ಹೇಳೋದು? ನಾವು ಹೆಂಗೆ ಹೇಳೋದು, ನೀವು ಹೆಂಗೆ ಹೇಳೋದು? ಹೇಳಲಿಕ್ಕೆ ಆಗೋಲ್ಲ. ಯಾವ್ದಾದ್ರು ಒಂದು ಜಿಲ್ಲೆಲ್ಲಾದ್ರೆ ಜಿಲ್ಲೆ ಸಚಿವರನ್ನ ದೂರುತ್ತಾರೆ. ಇಲ್ಲಿಲ್ಲ, ಅಲ್ಲಿ ಸಚಿವರಾದ್ರೆ ಏನು ಸಚಿವರು ಏನು ಸಂಬಂಧ? ಅವ್ನಿಗೆ ಗೊತ್ತಿದ್ರೆ ಆಗ್ಬೇಕಲ್ಲ. ಮತ್ತು ನೀವು ಆ ಸಚಿವರೇ ಅವ್ನಿಗೇನು ಗೊತ್ತಿಲ್ಲದಾದ್ರೆ ಇಲ್ಲಿ ಹಂಗಾಗಿದೆ. ಒಂದು 15 ನಿಮಿಷದಲ್ಲಿ ರಿಪೋರ್ಟ್ ಕೊಡ್ಬೋದು, ಪ್ರಾಥಮಿಕ ವರದಿ ಕೊಡಲಿ, ವೇಟ್ ಮಾಡಿ. ಸರ್, ಈಗ ಅಧಿಕಾರಿಗಳ ತಲದಂಡ ಮಾಡಿಬಿಟ್ಟು ಸರ್ಕಾರ ತಪ್ಪಿಸ್ಕೊಂಡಿದೆ. ಇಡೀ ಪ್ರಕರಣ ಸರ್ಕಾರದ ಅತ್ಯಾಚಾರದಿಂದ ಆಗಿರೋ ಕಾರಣಕ್ಕೋಸ್ಕರ ಅಧಿಕಾರಿಗಳನ್ನ ಬಲಿಪಶು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸಾರ್ವಜನಿಕ ವಲಯದ ದೊಡ್ಡ ಚರ್ಚೆ ಆಗ್ತದೆ, ವಿಪಕ್ಷಗಳು ಮಾಡ್ತಾ ಇದೆ. ಚರ್ಚೆ ನಡೀತಾ ಇದೆ, ಇಲ್ಲ ಅಂತ ಹೇಳಲಿಕ್ಕೆ ಅವರು ನಡೀತಾ ಇದೆ. ಅರೆ ಹೇಳಿಲ್ಲ, ಈಗ ಮತ್ತೆ ನಾವು ಅಲ್ಲೇ ಬಂದು ಸುತ್ತಾಕಿ ಈಗ ನೀವು ಹೇಳಿದ್ರೆ ಅದಕ್ಕೂ ಯಾವುದೇ ಬೆಲೆ ಇಲ್ಲ ಅಥವಾ ಅಧಿಕೃತ ಅಲ್ಲ, ಅದೇ ಒಂದು ವರದಿನೂ ಅಲ್ಲ. ಈಗ CM ಅವ್ರು ಏನು ತನಿಖೆ ನಡೆಸಿದಾರ ಅವರಿಂದ ವರದಿ ಬರಬೇಕು. ಯಾಕಂದ್ರೆ ಅದನ್ನು ನಾವು ಕೋರ್ಟಿಗೆ ಕೂಡ ಕೊಡಬೇಕಾಗಿದೆ. ಈಗಾಗಲೇ ಕೊಟ್ಟಿದ್ದಾರೆ ವರದಿ. ಏನು ನಡೀತಾ ಇದೆ ಅದು ಕೋರ್ಟ್ನಲ್ಲಿ ಕೂಡ ಕೇಸ್ ಇದೆ. ಅಲ್ಲಿ ಕೂಡ ಹೇಳಬೇಕಾದ್ರೆ ನಾವು ಇಲ್ಲಿವರೆಗೆ ಏನೇನು ಮಾಡಿದ್ದೀವಿ, ಲ್ಯಾಪ್ಸಸ್ ಬಗ್ಗೆ ಹೇಳಬೇಕಾಗತ್ತೆ. ಕೋರ್ಟ್ ಕೂಡ ಹೇಳಲೇಬೇಕು. ಈ ಪ್ರಕರಣದಲ್ಲಿ ಸಿಎಂ ಮತ್ತೆ ಗೃಹ ಸಚಿವರನ್ನ ಓವರ್ಟೇಕ್ ಮಾಡಿದ್ರ ಅಂತ ಸರ್, ಅಂದ್ರೆ ಅವ್ರ ಗಮನಕ್ಕೆ ತರದೆ ಏಕಾಏಕಿ ತರಾತುರಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿ ಸರ್ಕಾರದ ಇಕ್ಕಟ್ಟಿಗೆ ಸಿಕ್ಕಿಸಿದ್ರ, ಮುಜುಗರ ಉಂಟು ಮಾಡಿದ್ರ ಅನ್ನೋ ಚರ್ಚೆ ಇಲ್ಲ. ಈಗ ಅವ್ರು ಹೇಳ್ತಾರಲ್ಲ, ನಾ ಕನಕ್ಪುರದಾಗಿದ್ದು ಅವ್ರು ಹೇಳ್ತಾರ. ಮತ್ತೆ ಈಗ ಯಾರು ಹೇಳ? ನೀವು ಕನಕ್ಪುರದಾಗಿದ್ದು ಅಂತ ಅವ್ರು ಹೇಳ್ತಾರೆ, ಹೋಮ್ ಮಿನಿಸ್ಟ್ರು ಇಲ್ಲಿದ್ದೀವಿ ಅಂತ ಹೇಳ್ತಾರೆ. ಈಗ ಯಾರು ನೀವು ಫಿಕ್ಸ್ ಮಾಡಾರ? ಈಗೆಲ್ಲ ನಿಮ್ಮ ಇದಕ್ಕೆ ಉತ್ತರಕ್ಕೆ ಒಂದು 15 ನಿಮಿಷ ಕಾಯ್ಬೇಕು ನೀವು ಅಷ್ಟೇ. ತನಿಖೆ ಅಡ್ಡ ಇಟ್ಕೊಂಡು ಎಲ್ಲ ಪ್ರಶ್ನೆಗಳಿಗೂ ಯಾವುದೇ ಮಾಡೋರು ಈಗ ಏನು ಇಲ್ಲ ಆಗಲ್ಲ. ಅಥವಾ ಬೆಳವಣಿಗೆ ಆಗಲಿಕ್ಕೆ ಪ್ರಶ್ನೆ ಇಲ್ಲ. ಇದನ್ನ ಮುಂದೆ ಆಗದಂಗೆ ತಡೆಯೋದು ಮೊದಲನೇ ಪ್ರಯಾರಿಟಿ. ಈಗ ಯಾರ್ಯಾರು ಇದ್ರಾಗೂ ಇನ್ವಾಲ್ವ್ ಇದ್ದಾರೆ, ತಪ್ಪಿಸ್ತಿರೋದನ್ನ ಹೇಳ್ತಿರಲ್ಲ, ಅವ್ರ ಕ್ರೆಡಿಟ್ ತೊಗೊಳಕ್ಕೆ ಹೋದ್ರು, ಇವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ, ಅವ್ರ ಲೆಟ್ರ್ ಹೋಯ್ತು, ಇವ್ರ ಲೆಟ್ರ್ ಹೋಯ್ತು ಅಂತ ಯಾರೋ ಒಬ್ರು ಪಾಯಿಂಟ್ ಔಟ್ ಮಾಡಿ ಹೇಳಬೇಕು ಇವ್ರು ತಪ್ಪಿದೆ ಅಂತ. ಅವ್ರ ಮ್ಯಾಗ ಆಕ್ಷನ್ ತೊಗೊಳಕ್ಕೆ 2ನೇ ಹಂತದಲ್ಲಿ ಇದೆ.